ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೇ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀ ಶಾರದಾದೇವಿ ಸ್ಮರಣೋತ್ಸವದ ಅಂಗವಾಗಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಾನದಲ್ಲಿ ಇರುವಂತಹ ಪರಮ ಪೂಜನೀಯ ಶ್ರೀಮತ್ ಸ್ವಾಮಿ ಆತ್ಮವಿದಾನಂದಜಿ ಮಹಾರಾಜ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪರಮ ಪೂಜನೀಯ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆತ್ಮೀಯ ಸೋದರಿ ಸ್ವರ್ಣಗೌರಿ ಅವರಿಗೆ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಆಧುನಿಕ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಪ್ರಸ್ತುತತೆ, ಇದು ನಮ್ಮ ವಿಷಯ. ಇಲ್ಲಿಯ ತನಕ ನಾವು ಕರ್ಮಯೋಗಿಯಾಗಿ ಶ್ರೀಮಾತೆ ಎಂಬ ಒಂದು ಸುಂದರವಾದ ಚಿಂತನೆಯನ್ನು ಕೇಳಿದ್ದೇವೆ. ಈಗ ಮುಂದುವರಿಯೋಣ. ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಹೇಳುತ್ತಾರೆ, ನನ್ನ ಬದುಕನ್ನು ಆದರ್ಶವನ್ನಾಗಿ ಮಾಡಲು ಎಷ್ಟು ಬೇಕೋ ಅದಕ್ಕಿಂತ ಅಧಿಕವಾಗಿ ನಾನು ಮಾಡಿದ್ದೇನೆ. ಹೀಗಿರುವಾಗ ಜೀವನದ ಯಾವ ಕ್ಷೇತ್ರದಲ್ಲಿದ್ದರೂ ಒಬ್ಬ ವ್ಯಕ್ತಿಗೆ ಶ್ರೀಮಾತೆಯವರ ಜೀವನ ಸಂದೇಶಗಳ ಪ್ರಸ್ತುತತೆ ಇದ್ದೇ ಇದೆ. ಅದರಲ್ಲೂ ಆಧುನಿಕ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ಒಂದು ವ್ಯವಸ್ಥೆ ಇವತ್ತು ಅತ್ಯಂತ ಗೊಂದಲಕರವಾಗಿ ಅಶಾಂತಿಯುತವಾಗಿ ಆಗಿದೆಯೋ, ಯಾವ ವ್ಯವಸ್ಥೆಯ ದುಷ್ಪರಿಣಾಮ ಸಮಾಜದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಆಗುತ್ತಿದೆಯೋ, ಅಂತಹ ಈ ಕಠಿಣ ಸನ್ನಿವೇಶದಲ್ಲಿ ಕೌಟುಂಬಿಕ ವ್ಯವಸ್ಥೆಯನ್ನು ಚೊಕ್ಕಟಗೊಳಿಸಲಿಕ್ಕೆ, ಸುಂದರಗೊಳಿಸಲಿಕ್ಕೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜೀವನ ಸಂದೇಶಗಳು ನಮಗೆ ಅತ್ಯಂತ ಪ್ರಸ್ತುತವಾಗಿವೆ. ಶ್ರೀಮಾತೆಯವರು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡುತ್ತಾರೆ ಎಂಬುದನ್ನು ಆಲೋಚಿಸುವ ಮೊದಲು ಶ್ರೀಮಾತೆಯವರ ಜೀವನ ಸಂದೇಶಗಳು ಒಂದು ಕುಟುಂಬದಲ್ಲಿರುವ ಓರ್ವ ಗೃಹಿಣಿಗೆ ಮಾತ್ರ ಅನ್ವಯ ಅಂತ ನಾವು ಆಲೋಚಿಸಲಿಕ್ಕೆ ಹೋದರೆ ಕ್ಷತಿಗೆ ಒಳಗಾಗುತ್ತೇವೆ. ಶ್ರೀಮಾತೆಯವರ ಜೀವನ ಸಂದೇಶಗಳು ಒಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೆ, ಗೃಹಿಣಿಗೆ, ಗೃಹಸ್ಥನಿಗೆ, ಮಕ್ಕಳಿಗೆ, ಇನ್ನು ಯಾರು ಬಂಧು ಬಳಗ ಇದ್ದಾರೋ ಅವರೆಲ್ಲರಿಗೂ ಅನ್ವಯ. ನಿಜ, ಓರ್ವ ಗೃಹಿಣಿಗೆ ಅವರ ಸಂದೇಶಗಳು ಅತ್ಯಂತ ಹೆಚ್ಚು ಅವಶ್ಯಕವಾಗಿವೆ. ನಮ್ಮ ಶ್ರೀಮಾತೆಯವರು ತೋರಿಸಿಕೊಟ್ಟಂತಹ ಜೀವನ ಸಂದೇಶಗಳಲ್ಲಿನ ಮುಖ್ಯ ವಿಚಾರಗಳನ್ನು ನಾವು ಕೌಟುಂಬಿಕ ಜೀವನಕ್ಕೆ ಅನ್ವಯಿಸುವಂತೆ 3 ಶಬ್ದಗಳಲ್ಲಿ ಆಲೋಚನೆಯನ್ನು ಮಾಡೋಣ. ಮೊದಲನೆಯದು ಕರ್ಮಕ್ಷಮತೆ. ಕರ್ಮಕ್ಷಮತೆ ಈಗ ತಾನೇ ನಾವು ಇಷ್ಟೊತ್ತು ಅದನ್ನೇ ಆಲೋಚನೆ ಮಾಡಿದ್ದೇವೆ. ಎರಡನೆಯದು ಮಾನವ ಸಂಬಂಧಗಳು. ಮಾನವ ಸಂಬಂಧಗಳು. ಮೂರನೆಯದು ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದ ಜೀವನ, ವ್ಯಕ್ತಿಯ ಅಂತರಂಗದ ಜೀವನ. ಈ ಮೂರನ್ನೂ ಸಮಗ್ರವಾಗಿ ಸೇರಿಸಿದಾಗ ಅದನ್ನು ನಾವು ಸತ್ವಶಾಲಿ ಚಾರಿತ್ರ್ಯ ಎಂದು ಕರೆಯುತ್ತೇವೆ. ಸತ್ವಶಾಲಿ ಚಾರಿತ್ರ್ಯವನ್ನು ಕುಟುಂಬದ ವ್ಯಕ್ತಿಯು ರೂಢಿಸಿಕೊಂಡಾಗ ಮಾತ್ರ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸುಖ, ನೆಮ್ಮದಿ, ಸತ್ವ ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬ ವ್ಯವಸ್ಥೆಯಲ್ಲಿ ಯಾವಾಗ ಒಬ್ಬ ವ್ಯಕ್ತಿಗೆ ಈ 3 ಮೌಲ್ಯಗಳ ಪೋಷಣೆ ದೊರೆಯುತ್ತದೆಯೋ ಆಗ ಮುಂದೆ ಅವನು ಜೀವನದ ಯಾವ ಕ್ಷೇತ್ರದಲ್ಲಿದ್ದರೂ ಹೇಗಿದ್ದರೂ ಯಶಸ್ವಿಯಾಗಬಲ್ಲ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಟ್ ಈಸ್ ದಿ ಕ್ಯಾರೆಕ್ಟರ್ ದಟ್ ಕ್ಲೀವ್ಸ್ ಥ್ರೂ ದಿ ಎಡಮೆಂಟಿವ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್. ಸಚ್ಚಾರಿತ್ರ್ಯ ಒಂದೇ ಕಷ್ಟಗಳ ದುರ್ಭೇದ್ಯ ಗೋಡೆಯನ್ನು ಭೇದಿಸಿ ನಮ್ಮನ್ನು ಪಾರುಗಾಣಿಸಬಲ್ಲದ್ದು. ಆದ್ದರಿಂದ
ಚಾರಿತ್ರ್ಯ ನಿರ್ಮಾಣದ ಬುನಾದಿ ನಮಗೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ದೊರೆಯುವಂತಾಗಲೇಬೇಕು ಎನ್ನುವುದನ್ನು ನಾವು ಶ್ರೀಮಾತೆಯವರ ಜೀವನ ಸಂದೇಶಗಳ ಬೆಳಕಿನಲ್ಲಿ ಅವಲೋಕಿಸಬಹುದು. ಮೊದಲನೆಯ ವಿಚಾರಕ್ಕೆ ಬರೋಣ. ಕರ್ಮಕ್ಷಮತೆ. ನಮ್ಮ ಶ್ರೀಮಾತೆಯವರು ಬೆಳಿಗ್ಗೆ 3:30 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಬೆಳಗ್ಗೆ ಸಂಜೆ ಧ್ಯಾನದ ಅವಧಿಯನ್ನು ಬಿಟ್ಟರೆ ಈ ಉದ್ದಕ್ಕೂ ನಿರಂತರ ಕರ್ಮ ನಿರತರಾಗಿದ್ದರು ಎನ್ನುವುದಷ್ಟೇ ಅಲ್ಲ, ಕರ್ಮದ ಕುರಿತು ಒಂದು ಸರಿಯಾದ ದೃಷ್ಟಿಕೋನ, ಆರೋಗ್ಯಕರವಾದ ದೃಷ್ಟಿಕೋನವನ್ನು ನಾವು ನಮ್ಮ ಶ್ರೀಮಾತೆಯವರಲ್ಲಿ ನೋಡಬಹುದು. ಯಾವುದದು ಕರ್ಮದ ಕುರಿತು ಆರೋಗ್ಯಕರವಾದ ದೃಷ್ಟಿಕೋನ? ಶ್ರೀಮಾತೆಯವರು ನಿರಂತರ ಕರ್ಮ ಮಾಡಿದ್ರು, ಆದರೆ ಗೊಣಗುಟ್ಟಲಿಲ್ಲ. ನಾವೇನು ನಿರಂತರ ಕರ್ಮ ಮಾಡುವುದಿಲ್ಲ, ಆದರೆ ಯಾವಾಗಲೂ ಗೊಣಗುಟ್ಟುವುದನ್ನಂತೂ ಬಿಡುವುದಿಲ್ಲ. ನಿರಂತರ ಕರ್ಮ ನಿರತರಾಗಿಯೂ ಶ್ರೀಮಾತೆಯವರು ಗೊಣಗುಟ್ಟಲಿಲ್ಲ, ಮೊದಲನೆಯದು. ಎರಡನೆಯದು, ನಮ್ಮ ಶ್ರೀಮಾತೆಯವರು ನಿರಂತರ ಕರ್ಮ ನಿರತರಾಗಿದ್ದರೂ ಕೂಡ ಯಾವಾಗಲೂ ಆನಂದದಿಂದ ಇದ್ದರು. ಕರ್ಮ ಯಾವತ್ತೂ ನಮಗೆ ದುಃಖ ಕೊಡಲ್ಲ, ಕರ್ಮ ಯಾವತ್ತೂ ನಮಗೆ ಅಶಾಂತಿಯನ್ನು ಉಂಟು ಮಾಡುವುದಿಲ್ಲ ಎನ್ನುವುದನ್ನು ನಮ್ಮ ಶ್ರೀಮಾತೆಯವರು ಎಷ್ಟು ಅದ್ಭುತವಾಗಿ ತಮ್ಮ ಇಡೀ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾರೆ? ನನ್ನ ಹೃದಯದಲ್ಲಿ ಯಾವಾಗಲೂ ಆನಂದದ ಅಮೃತ ಕಲಶವಿಟ್ಟಂತೆ ಅನುಭವನೀಯವಾಗುತ್ತಿತ್ತು. ಏನದು ಆನಂದದ ಅಮೃತ ಕಲಶ? ಭಗವದಾನಂದ. ನಿರಂತರ ಕರ್ಮದ ನಡುವೆ ಭಗವದಾನಂದ. ಹೇಗೆ? ಇದು ನಮ್ಮ ಶ್ರೀಮಾತೆಯವರು ತೋರಿಸಿಕೊಟ್ಟಂತಹ ಕರ್ಮ ರಹಸ್ಯ. ಮೂರನೆಯದು, ನಮ್ಮ ಶ್ರೀಮಾತೆಯವರು ಹೇಳುತ್ತಾರೆ, ನಾನು ಏನೂ ಮಾಡ್ತಾ ಇಲ್ಲ, ನಾನು ಕೇವಲ ಶ್ರೀರಾಮಕೃಷ್ಣರ ಚರಣದಾಸಿ. ಯಾವ ಶ್ರೀಮಾತೆಯವರು ನಿರಂತರ ಸತತವಾಗಿ ಕರ್ಮ ನಿರತರಾಗಿದ್ದರೋ ಅವರು ಹೇಳುತ್ತಾರೆ, ನಾನು ಏನೂ ಮಾಡುತ್ತಲಿಲ್ಲ, ಶ್ರೀರಾಮಕೃಷ್ಣರೇ ಎಲ್ಲವೂ ಆಗಿದ್ದಾರೆ, ನಾನು ಕೇವಲ ಅವರ ಚರಣದಾಸಿ. ಅಂದರೆ ಒಂದು ಕರ್ಮವನ್ನು ಕರ್ಮ ಯಫ್ ಪಶ್ಚೇತ್, ಕರ್ಮದಲ್ಲಿ ಅಕರ್ಮವನ್ನು ನೋಡುವ ಮನಸ್ಥಿತಿ, ಅಥವಾ ಸೋದರಿ ಸ್ವರ್ಣಗೌರಿಯವರು ಹೇಳಿದ ಹಾಗೆ ನಿಷ್ಕಾಮ ಭಾವನೆಯಿಂದ ಕರ್ಮವನ್ನು ಮಾಡುವುದು. ಇದನ್ನು ನಮ್ಮ ಶ್ರೀಮಾತೆಯವರು ನಮಗೆ ತೋರಿಸಿಕೊಡುತ್ತಾರೆ. ಸ್ವಾಮಿ ಶಾರದೇಶಾನಂದಜಿ ಮಹಾರಾಜ್ ಬರೆಯುತ್ತಾರೆ, ಶ್ರೀಮಾತೆಯವರು ಅಂದು ಮಧ್ಯರಾತ್ರಿ 1:30 ಗಂಟೆಯ ಸಮಯದಲ್ಲಿ ತಮ್ಮ ಕೋಣೆಯಿಂದ ಹೊರಕ್ಕೆ ಬಂದು ಅಲ್ಲಿ ಲಾಟೀನಿನ ದೀಪದ ಬೆಳಕಿನಲ್ಲಿ ಅಂಗಳವನ್ನು ಗುಡಿಸ್ತಾ ಇದ್ದಾರಂತೆ. ಯಾಕೆ ಮಧ್ಯರಾತ್ರಿ 1:30 ಗಂಟೆಯ ಸಮಯದಲ್ಲಿ? ಏಕೆಂದರೆ ಹಿಂದಿನ ದಿನವಿಡೀ ಅವರಿಗೆ ಮಾಡಲಿಕ್ಕೆ ಬಿಡುವು ಆಗಿರಲಿಲ್ಲ. ಮರುದಿನ ಬೆಳಿಗ್ಗೆ ಮಾಡೋಣ ಎಂದರೆ ಅಷ್ಟರಲ್ಲಿನೇ ಕಲ್ಕತ್ತಾದಿಂದ ಭಕ್ತರು ಬರ್ತಾರೆ. ಆ ಭಕ್ತರು ಗುರುಕ್ಷೇತ್ರ ಎಂದು ಪಾದರಕ್ಷೆ ಇಲ್ಲದೆ ಇಲ್ಲಿಗೆ ಬರುವಾಗ ಈಗ ಈ ಅಂಗಳದಲ್ಲಿ ಹಗಲು ಹೊತ್ತಿನಲ್ಲಿ ಎಷ್ಟೋ ಪುಟ್ಟ ಮಕ್ಕಳು ಆಟ ಆಡ್ತಾ ಇಟ್ಟಿಗೆ ಚೂರು ಮಡಿಕೆ ಚೂರು ಎಲ್ಲವನ್ನು ಹರಡಿ ಬಿಟ್ಟಿದ್ದಾರೆ. ಅದು ಕಲ್ಕತ್ತದ ಭಕ್ತರ ಕಾಲುಗಳಿಗೆ ತಾಗಿ ಅವರಿಗೆ ಪೆಟ್ಟಾಗಬಹುದು ಎಂಬ ದೂರದೃಷ್ಟಿಯಿಂದ ಕೂಡಿ ನಮ್ಮ ಶ್ರೀಮಾತೆಯವರು ಮಧ್ಯರಾತ್ರಿ 1:30 ಗಂಟೆ ಸಮಯದಲ್ಲಿ ತಾವಾಗಿ ಸ್ವಯಂ ಪ್ರೀತಿಯಿಂದ, ಅವರು ಮಾಡದಿದ್ದರೆ ಯಾರೂ ಏನೂ ಅನ್ನಲ್ಲ, ಅಥವಾ ಮಾಡದಿದ್ರೇ ಸರಿ ಅಂತ ಅನ್ನುವವರು ನಾವು. ಆದರೆ ಶ್ರೀಮಾತೆಯವರು ಮಾತ್ರ ಅದನ್ನು ತಾವೇ ಪೊರಕೆಯಿಂದ ಗುಡಿಸಿ ಸ್ವಚ್ಛ ಮಾಡ್ತಾ ಇದ್ದಾರೆ. ಸ್ವಾಮಿ ಶಾರದೇಶಾನಂದಜಿ ಮಹಾರಾಜ್ ಅವರು ಆಕ್ಷೇಪಿಸಿದಾಗ ಶ್ರೀಮಾತೆಯವರು ಹೇಳ್ತಾರೆ, ನನಗೆ ಬೇರೆ ಏನೂ ಕೆಲಸ ಇಲ್ಲ, ಇದನ್ನು ನಾನು ಮಾಡಿದರೆ ಏನಾಯಿತು ಬಿಡು ಎಂದು ಹೇಳುತ್ತಾರಲ್ಲ.
ಯಾರು ನಿರಂತರ ಕರ್ಮನಿರತರಾಗಿದ್ದಾರೆಯೋ ಅವರು ನನಗೆ ಏನೂ ಕೆಲಸ ಇಲ್ಲ ಎಂದು ಹೇಳಬೇಕಾದ್ರೆ ಕರ್ಮಣ್ಯ ಕರ್ಮ ಯಃ ಪಶ್ಚೇತ್, ಕರ್ಮದಲ್ಲಿ ಅಕರ್ಮ ದೃಷ್ಟಿ ನಮ್ಮ ಶ್ರೀಮಾತೆಯವರಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿತ್ತು ಎಂಬುದನ್ನು ಗಮನಿಸಬೇಕು. ನಮ್ಮ ಶ್ರೀಮಾತೆಯವರು ಉದ್ಬೋಧನದಲ್ಲಿ ಇರುವಾಗ ಓರ್ವ ಯುವ ಗೃಹಿಣಿ ಶ್ರೀಮಾತೆಯವರ ಬಳಿಗೆ ಬಂದಿದ್ದಾಳೆ. ಅವಳು ಶ್ರೀಮಾತೆಯವರ ಹತ್ತಿರ ಮಾತನಾಡ್ತಾ ತನ್ನ ಮಗುವನ್ನು ಶ್ರೀಮಾತೆಯವರ ಕಂಬಳಿಯ ಮೇಲೆ ಮಲಗಿಸಿ ಬಿಟ್ಟಿದ್ದಾಳೆ. ಆ ಮಗು ಅಲ್ಲಿ ಕೊಳೆ ಮಾಡಿತು. ತಕ್ಷಣ ಅವಳು ಸಂಕೋಚ ಪಟ್ಕೊಂಡು ಹಿಂಜರಿಯುತ್ತಾ ತಾನೇ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಹೊರಟ್ರೆ ಶ್ರೀಮಾತೆಯವರು ಅವಳನ್ನು ತಡೆಯುವುದಷ್ಟೇ ಅಲ್ಲ, ಆ ಮಗು ನನಗೇನು ಹೊಸದಾ, ಆ ಮಗು ನನಗೂ ಮಗುವಲ್ಲವೇ ಎಂದು ಹೇಳಿ ತಾವೇ ಆ ಕೊಳೆಯನ್ನು ಸ್ವಚ್ಛ ಮಾಡಿ ಬಿಡಬೇಕಾದರೆ ಶ್ರೀಮಾತೆಯವರಲ್ಲಿ ಕರ್ಮಣ್ಯ ಕರ್ಮ ಯಃ ಪಶ್ಚೇತ್, ಕರ್ಮದಲ್ಲಿ ಅಕರ್ಮವನ್ನು ನೋಡುವ ದೃಷ್ಟಿಕೋನ, ಆ ದೃಷ್ಟಿಕೋನದಿಂದ ಕೂಡಿ ಅವರು ಇಡೀ ದಿನ ಕರ್ಮನಿರತರಾಗಿದ್ದರೂ ಕೂಡ ಹೃದಯದಲ್ಲಿ ಆನಂದದ ಅಮೃತ ಕಲಶ ಇಟ್ಟಂತಹ ದೈವೀ ಅನುಭವ ಅವರಿಗೆ ನಿರಂತರ ಲಭಿಸುತ್ತಿತ್ತು. ನಮ್ಮ ಶ್ರೀಮಾತೆಯವರು ಇಂಥ ಕೆಲಸ ಮಾಡಲಿಲ್ಲ ಅಂತ ಇಲ್ಲ. ಒಂದು ಸಾಮಾನ್ಯ ಕೆಲಸದಿಂದ ಮಂತ್ರದೀಕ್ಷೆ ಕೊಡುವಂತಹ ಮಹತ್ವಪೂರ್ಣ ಜವಾಬ್ದಾರಿಯವರೆಗೆ ಅತ್ಯಂತ ಕಳಪೆ ಕೆಲಸ ನಮ್ಮ ಪಾಲಿಗೆ, ಅವರ ಪಾಲಿಗೆ ಹಾಗಲ್ಲ. ಅತ್ಯಂತ ಕಳಪೆ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೆ, ಅತಿ ಶ್ರಮದ ಕೆಲಸದಿಂದ ಹಿಡಿದು ಭತ್ತ ಕುಟ್ಟಿ ಅಕ್ಕಿ ತಯಾರಿಸುವ ಕೆಲಸದಿಂದ ಹಿಡಿದು ಅತ್ಯಂತ ಸುಲಭ ಕೆಲಸದವರೆಗೆ ಪ್ರತಿಯೊಂದನ್ನು ಕರ್ಮಯೋಗದ ಪ್ರತಿಯೊಂದು ವಲಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೈಯಾಡಿಸಿದ ಶ್ರೇಯಸ್ಸು ನಮ್ಮ ಶ್ರೀಮಾತೆಯವರದ್ದು. ಆದ್ದರಿಂದ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮನೆಯ ಪ್ರತಿಯೊಬ್ಬ ಸದಸ್ಯ ತನ್ನ ಜೀವನದ ಅಧಿಕಾಂಶ ಸಮಯವನ್ನು ಕರ್ಮದಲ್ಲಿ ಕಳೆಯುವಾಗ ಕರ್ಮದಲ್ಲಿ ಅಕರ್ಮ ದೃಷ್ಟಿಯಿಂದ ಕೂಡಿ ಕರ್ಮ ಮಾಡುವುದು ಹೇಗೆ ಎಂಬುದನ್ನು ನಮ್ಮ ಶ್ರೀಮಾತೆಯವರು ನಮಗೆ ಅತ್ಯಂತ ವಿಶದವಾಗಿ ತಿಳಿಯಪಡಿಸುತ್ತಾರೆ. ಗೊಣಗುಟ್ಟದೆ ಮಾಡಬೇಕು. ಕರ್ಮ ಯಾವತ್ತೂ ನಮಗೆ ದುಃಖವನ್ನು ಅಥವಾ ಅಶಾಂತಿಯನ್ನು ತರುವುದಿಲ್ಲ. ಕರ್ಮವನ್ನು ನಾವು ಏನೂ ಮಾಡ್ತಾ ಇಲ್ಲ ಅಂದರೆ ಅಕರ್ಮ ಭಾವನೆಯಿಂದ, ನಿಷ್ಕಾಮ ಭಾವನೆಯಿಂದ ಮಾಡಬೇಕು. ಈ 3 ಮಾರ್ಗದರ್ಶನಗಳನ್ನು ನಮ್ಮ ಶ್ರೀಮಾತೆಯವರು ಕರ್ಮಕ್ಷಮತೆ ಎಂಬ ವಿಚಾರದಲ್ಲಿ ನಮಗೆ ನೀಡುತ್ತಾರೆ. ಎರಡನೆಯದಾಗಿ ಹ್ಯೂಮನ್ ರಿಲೇಷನ್ಸ್, ಮಾನವ ಸಂಬಂಧಗಳು ಬಹಳ ತೊಡಕಾದವುಗಳು, ಜಟಿಲವಾದವುಗಳು. ಮಾನವ ಸಂಬಂಧಗಳಲ್ಲಿ ನಾವು ಕೇವಲ ವ್ಯವಹರಿಸುತ್ತೇವೆ ಎಂದು ಭಾವಿಸುತ್ತೇವೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜಟಿಲ ಕುಟಿಲತಮವಾದ ಜನುಮ ಶತಕೋಟಿ ಸಂಸ್ಕಾರಗಳು ನಮ್ಮ ಜಟಿಲ ಕುಟಿಲತಮವಾದ ಜನುಮ ಶತಕೋಟಿ ಸಂಸ್ಕಾರಗಳ ಜೊತೆಯಲ್ಲಿ ಯಾವಾಗಲೂ ಘರ್ಷಣೆ, ಯಾವಾಗಲೂ ತಿಕ್ಕಾಟ ನಡೀತಾ ಇರುತ್ತೆ. ಮಾನವ ಸಂಬಂಧಗಳಲ್ಲಿ ಆರೋಗ್ಯಕರವಾದ ಸಂಬಂಧಗಳನ್ನು ನಾವು ಕಾಣಸಿಗುವುದು ಅತ್ಯಂತ ಅಪರೂಪ. ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಹ್ಯೂಮನ್ ರಿಲೇಷನ್ಸ್ ಬಗ್ಗೆ, ಪ್ರತಿಯೊಂದು ಮಾನವ ಸಂಬಂಧಗಳ ಬಗ್ಗೆ ಏನೋ ಅತೃಪ್ತಿ, ಏನೋ ಅಸಮಾಧಾನ, ಏನೋ ರಾಗದ್ವೇಷಗಳ ದಳ್ಳುರಿ. ಆದರೆ ಶ್ರೀಮಾತೆಯವರು ಈ ವಿಷಯವನ್ನು ಎಷ್ಟು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಎನ್ನುವುದನ್ನು ನೋಡಿದರೆ ನಾವು ಆಶ್ಚರ್ಯಪಡುತ್ತೇವೆ.
ಶ್ರೀಮಾತೆಯವರ ಬಳಿ ಎಂತೆಂತಹ ವ್ಯಕ್ತಿಗಳು ಬಂದರು. ಬಹುಶಃ ನಮ್ಮ ಹತ್ರ ಅಂತಹ ವ್ಯಕ್ತಿಗಳು ಬರುವುದು ಅಪರೂಪ. ಸ್ವಾರ್ಥಿಗಳು, ಲೋಭಿಗಳು, ಮಂದಮತಿಯವರು, ವಿಪರೀತ ಮತಿಯವರು, ಅಲ್ಪಮತಿಯವರು, ವಿಚಿತ್ರ ವಿಚಿತ್ರ ವ್ಯಕ್ತಿಗಳು ಶ್ರೀಮಾತೆಯವರ ಹತ್ತಿರ ಬಂದದ್ದು. ನಮ್ಮ ಶ್ರೀಮಾತೆಯವರು ಅವರೆಲ್ಲರನ್ನೂ ಎಷ್ಟು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಯಾವುದು ದ ಬೆಸ್ಟ್ ಹ್ಯೂಮನ್ ರಿಲೇಷನ್ಸ್, ಯಾವುದು ಅತ್ಯುತ್ತಮ ಮಾನವ ಸಂಬಂಧ ಎಂದು ಪ್ರಶ್ನೆಯನ್ನು ಕೇಳಿದರೆ ನಮ್ಮ ಶ್ರೀಕೃಷ್ಣ ಗೀತೆಯಲ್ಲಿ ಮಾರ್ಗದರ್ಶನ ಮಾಡಿದ್ದಾನೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ. ಯಾರೂ ಇತರರ ಯಾವ ಬಗೆಯ ವರ್ತನೆಯಿಂದಲೂ ತಾನೂ ಉದ್ವೇಗಕ್ಕೆ ಒಳಗಾಗುವುದಿಲ್ಲ, ಜೊತೆಯಲ್ಲಿ ತನ್ನ ವರ್ತನೆಯಿಂದ ಇನ್ನೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡುವುದಿಲ್ಲ. ಇದು ಅತ್ಯುತ್ತಮ ಮಾನವ ಸಂಬಂಧ. ನಮ್ಮ ಶ್ರೀಮಾತೆಯವರ ಜೀವನದಲ್ಲಿ ಇದಕ್ಕೆ ಮೊದಲಿನಿಂದ ಕೊನೆಯವರೆಗೆ ಎಷ್ಟೊಂದು ಉದಾಹರಣೆಗಳು ಸಿಗುತ್ತವೆ. ನಮ್ಮ ಕಲ್ಪನೆಗೆ ಸಿಗದಷ್ಟು ಉದಾಹರಣೆಗಳು ಸಿಗುತ್ತವೆ. ಶ್ರೀಮಾತೆಯವರು ನಳಿನಿ, ಅವಳು ಶ್ರೀಮಾತೆಯವರ ಸೋದರ ಸೊಸೆ, ಅವರ ಜೊತೆಯಲ್ಲಿಯೇ ಇದ್ದವಳು. ಜೈರಾಮ್ ಬಾಟಿಯಲ್ಲಿರುವಾಗ ಅವಳನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ ಅವಳ ಪತಿ ಎತ್ತಿನ ಗಾಡಿ ಮಾಡಿಕೊಂಡು ಬಂದಿದ್ದಾನೆ. ಪ್ರತಿಯೊಬ್ಬರೂ ನಳಿನಿಯನ್ನು ನೀನು ಪತಿಯ ಮನೆಗೆ ಹೋಗು ಅಂತ ಒಲಿಸ್ತಾ ಇದ್ದಾರೆ. ಆದರೆ ಅವಳಿಗೆ ಶ್ರೀಮಾತೆಯವರ ಆಸರೆಯ ರುಚಿ ಸಿಕ್ಕಿದೆ. ಶ್ರೀಮಾತೆಯ ಮಡಿಲನ್ನು ಬಿಟ್ಟು ಹೋಗಲಿಕ್ಕೆ ಅವಳು ಸಿದ್ಧ ಇಲ್ಲ. ಅವಳು ಏನು ಮಾಡಿದ್ಲು, ಅವಳು ಕೋಣೆಯ ಒಳಗಡೆ ಹೋಗಿ ಆ ಬಾಗಿಲಿನ ಅಗಳಿಯನ್ನು ಹಾಕಿ, ನಾನು ಬರುವುದಿಲ್ಲ, ನೀವು ಏನಾದರೂ ನನ್ನನ್ನು ಪತಿಯ ಮನೆಗೆ ಹೋಗಿ ಅಂತ ಒತ್ತಾಯಿಸಿದರೆ ನಾನು ಇಲ್ಲಿ ನೇಣು ಹಾಕ್ಕೊಳ್ತೇನೆ ಅಂತ ಎಲ್ಲರನ್ನೂ ಹೆದರಿಸ್ತಾ ಇದ್ದಾಳೆ. ಎಲ್ಲರೂ ಹೇಳುವಷ್ಟು ಹೇಳಿದ್ರು. ಆಮೇಲೆ ಎಲ್ಲರೂ ಅವಳನ್ನು ಚೆನ್ನಾಗಿ ಬೈದು ಹೊರಟು ಹೋದರು. ಶ್ರೀಮಾತೆಯವರು ಮಾತ್ರ ಆ ಬಾಗಿಲ ಬಳಿಯಲ್ಲಿಯೇ ಕುಳಿತಿದ್ರು. ಅವರು ಅತ್ಯಂತ ವಾತ್ಸಲ್ಯದಿಂದ ಉದ್ದಕ್ಕೂ ಅವಳನ್ನು ಕರೀತಾನೇ ಇದ್ರು. ರಾತ್ರಿ ಇಡೀ ಹೀಗೆ ಕಳೆಯಿತು. ಬೆಳಿಗ್ಗೆ ಆಯಿತು. ಶ್ರೀಮಾತೆಯವರು ಸ್ವಲ್ಪನೂ ಅಸಮಾಧಾನ ಇಲ್ಲದೆ, ನಾವೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಮ್ಮ ಮುಖನೇ ಬೇರೆ ಕಥೆಯನ್ನು ಹೇಳ್ತಾ ಇತ್ತು. ನಮ್ಮ ಮುಖನೇ ನಮ್ಮ ಎಲ್ಲ ಬಯೋಡೇಟಾ ಹೇಳಿಬಿಡ್ತಾ ಇತ್ತು. ಆದರೆ ಶ್ರೀಮಾತೆಯವರು ಸ್ವಲ್ಪವೂ ಅಸಮಾಧಾನ ಇಲ್ಲದೆ, ಸ್ವಲ್ಪವೂ ಗೊಣಗುಟ್ಟದೆ, ಗಂಗಾ, ಗಾಯತ್ರಿ, ಗೀತಾ, ನಾರಾಯಣ, ರಾಮ, ಓಂ ಅಂತ ಹೇಳ್ತಾ ಮುಂದಿನ ಕೆಲಸಕ್ಕೆ ಹೆಜ್ಜೆ ಇಟ್ಟರು. ಅಷ್ಟೇ ಅಲ್ಲ, ಇಡೀ ದಿನ ಅವರು ಬಿಡುವಿಲ್ಲದ ಪರಿಶ್ರಮಪೂರ್ಣ ಕೆಲಸಗಳಲ್ಲಿ ತೊಡಗಿದ್ರೂ ಕೂಡ ಒಂದೇ ಒಂದು ಸಲ ನಳಿನಿಯ ಬಗ್ಗೆ ಅಸಮಾಧಾನ ಪಟ್ಟದ್ದಾಗಲಿ, ಪರೋಕ್ಷವಾಗಿ ಅವಳನ್ನು ಚುಚ್ಚಿ ಮಾತನಾಡಿದ್ದಾಗಲಿ ನಾವು ಮಾಡ್ತೇವಲ್ವಾ, ಆ ರೀತಿ ಇಲ್ವೇ ಇಲ್ಲ. ಯಾಕೆ? ಶ್ರೀಮಾತೆಯವರು ಯಾವುದೇ ಘಟನೆಯನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಅಲ್ಲಲ್ಲೇ ಬಿಟ್ಟು ಬಿಡ್ತಾರೆ. ನಾವು ಪ್ರತಿಯೊಂದನ್ನು ಎಳಿತೇವೆ ನೋಡಿ ಅದನ್ನು ಮುಂದುವರಿಸಿಕೊಂಡು ದೊಡ್ಡ ಗಲಾಟೆ ಆಗುವ ತನಕ ನಾವು ಬಿಡುವವರಲ್ಲ. ನಮ್ಮ ಸಾಮರ್ಥ್ಯ ಅದು. ಆದರೆ ಶ್ರೀಮಾತೆಯವರು ಯಾವ ಘಟನೆಯನ್ನು ಕ್ಯಾರಿ ಫಾರ್ವರ್ಡ್ ಮಾಡಲೇ ಇಲ್ಲ. ಪ್ರತಿಯೊಂದು ಘಟನೆ ಶ್ರೀಮಾತೆಯವರ ಪಾಲಿಗೆ 10⁻1. ನಾವು ಪ್ರತಿಯೊಂದು ಘಟನೆಯನ್ನು 10⁻10, 10⁻20, 30 ಮಾಡಿಕೊಂಡು ಹೋಗುತ್ತೇವೆ. ಆದ್ದರಿಂದ ಮಾನವ ಸಂಬಂಧಗಳ ವಿಷಯದಲ್ಲಿ, ಹ್ಯೂಮನ್ ರಿಲೇಷನ್ಸ್ ವಿಷಯದಲ್ಲಿ ಶ್ರೀಮಾತೆಯವರು ನಮಗೆ ನೀಡುವ ಮಾರ್ಗದರ್ಶನ ಇದೆಯಲ್ಲ, ಅದು ಅದ್ಭುತವಾದದ್ದು. ಪ್ರತಿಯೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರದ್ದು 100ಕ್ಕೆ 100 ತಾಳ್ಮೆ. ಪ್ರತಿಯೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರದ್ದು 100ಕ್ಕೆ 100 ಕ್ಷಮೆ.
ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಶ್ರೀಮಾತೆಯವರದ್ದು 100% ತ್ಯಾಗ, ಮತ್ತು ಈ ತ್ಯಾಗ, ಕ್ಷಮೆ, ಸಹನೆಗೆ ತಳಹದಿಯಾಗಿ ಪರಮ ನಿರಭಿಮಾನ. ನಮ್ಮಲ್ಲಿ ಯಾವ ಗುಣಗಳು 100ಕ್ಕೆ 10% ಇದ್ರೆ ದೊಡ್ಡ ಸುದ್ದಿ ಇಲ್ವೇ ಇಲ್ಲ. ತ್ಯಾಗ, ಕ್ಷಮೆ, ಸಹನೆ ಮತ್ತು ಇವೆಲ್ಲದರ ಬುನಾದಿಯಾಗಿ ಪರಮ ನಿರಭಿಮಾನ. ಹಾಗೆ ಇದ್ದರೆ ಮಾತ್ರ ನಾವು ಹ್ಯೂಮನ್ ರಿಲೇಷನ್ಸಲ್ಲಿ ಆರೋಗ್ಯಕರ, ಶಾಂತಿಪ್ರದ, ಸಕಾರಾತ್ಮಕ ಮಾನವ ಸಂಬಂಧಗಳನ್ನು ಇಟ್ಟುಕೊಳ್ಳಬಲ್ಲೆವು, ಬೆಳೆಸಿಕೊಳ್ಳಬಲ್ಲೆವು. ಮಾನವ ಸಂಬಂಧಗಳು ಆಧುನಿಕ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಹದಗೆಟ್ಟಿವೆ. ಆ ಮೊಬೈಲ್ ಬಂದ ಮೇಲಂತೂ, ಪ್ರತಿಯೊಬ್ಬರೂ ಮೊಬೈಲ್ನಲ್ಲಿ ಮುಳುಗಿದ ಮೇಲಂತೂ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಪರಿಚಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅಪರಿಚಿತರಂತೆ ಒಂದು ಕುಟುಂಬದೊಳಗೇನೆ ಸದಸ್ಯರು ಬದುಕುತ್ತಿದ್ದಾರೆ. ಒಂದು ಕುಟುಂಬದ ವಲಯದಲ್ಲಿನೇ ಪ್ರತಿಯೊಬ್ಬರು ಅಪರಿಚಿತರಂತೆ ಬದುಕುವ, ಅಥವಾ ಪರಸ್ಪರ ಸಂಪರ್ಕಕ್ಕೆ ಬಂದರೆ ಭಿನ್ನಾಭಿಪ್ರಾಯ, ಕಲಹ, ರಾಗದ್ವೇಷದ ದಳ್ಳುರಿ. ಇದು ಆಗದಿರುವಂತಾಗಲು ನಮ್ಮ ಶ್ರೀಮಾತೆಯವರು ಕೌಟುಂಬಿಕ ವ್ಯವಸ್ಥೆಗೆ ತೋರಿಸಿಕೊಟ್ಟ ಮಾರ್ಗದರ್ಶನ ತಾಳ್ಮೆ, ಸಹನೆ, ಕ್ಷಮೆ, ಪರಮ ನಿರಭಿಮಾನ. ನಮ್ಮ ಶ್ರೀಮಾತೆಯವರು ನಬತ್ ಖಾನೆಯಲ್ಲಿ ಇದ್ದಾಗ ಶ್ರೀರಾಮಕೃಷ್ಣರನ್ನು ಭಕ್ತರೆಲ್ಲರೂ ಸೇರಿಕೊಂಡು ಅವರ ಆರೋಗ್ಯ ಸುಧಾರಣೆಗೆಂದು ಕೋಲ್ಕತ್ತಕ್ಕೆ ಕರೆದುಕೊಂಡು ಹೋದರು. ಒಂದು ದಿನ ಗೋಲಾಪ್ಮ, ಅದು ಎಲ್ಲಿಂದ ಅವಳಿಗೆ ಈ ವಿಚಾರ ಹೊಳೆಯಿತು ಗೊತ್ತಿಲ್ಲ, ಅವಳು ಶ್ರೀಮಾತೆಯವರ ಬಳಿ ಶ್ರೀರಾಮಕೃಷ್ಣರು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ, ಅದಕ್ಕಾಗಿಯೇ ಅವರು ದಕ್ಷಿಣೇಶ್ವರವನ್ನು ಬಿಟ್ಟು ಕೋಲ್ಕತ್ತಕ್ಕೆ ಹೋಗಿದ್ದಾರೆ ಎಂದು ಬಾಂಬ್ ಹಾಕಿಬಿಟ್ಲು. ಶ್ರೀಮಾತೆಯವರಿಗೆ ನಿಜವಾಗಿ ಆಘಾತ ಆಯಿತು. ಶ್ರೀಮಾತೆಯವರಿಗೆ ಬಹಳ ನೋವಾಯಿತು. ಅವರು ತಕ್ಷಣ ಸಾರೋಟು ಮಾಡಿಕೊಂಡು ಕೋಲ್ಕತ್ತಕ್ಕೆ ಹೋದರು. ಶ್ರೀರಾಮಕೃಷ್ಣರ ಬಳಿಯಲ್ಲಿ ಕೇಳಿದ್ರು, ನೀವು ನನ್ನ ಮೇಲೆ ಕೋಪಿಸಿಕೊಂಡಿದ್ದಕ್ಕಾಗಿ ಕೋಲ್ಕತ್ತಕ್ಕೆ ಬಂದಿದ್ದೀರೇನೋ ಎಂದು ಕೇಳಿದ್ರು. ಶ್ರೀರಾಮಕೃಷ್ಣರು, ಇಲ್ವಲ್ಲ, ಯಾರು ಹಾಗೆ ಹೇಳಿ ನಿನ್ನ ಕಣ್ಣಲ್ಲಿ ನೀರು ಬರಿಯಿಸಿದ್ದು ಎಂದು ಕೇಳಿದ್ರು. ಗೋಲಾಪ್ಮ ಎಂದು ಗೊತ್ತಾದಾಗ ಗೋಲಾಪ್ಮಾಳನ್ನು ಕರೆಸಿ ಶ್ರೀರಾಮಕೃಷ್ಣರು ಗದರಿಸ್ತಾರೆ. ಗೋಲಾಪ್ಮಗೆ ತನ್ನ ತಪ್ಪು ಗೊತ್ತಾಯಿತು. ಅವಳು ಮರಳಿ ಬಂದು ಶ್ರೀಮಾತೆಯವರ ಹತ್ತಿರ ಕ್ಷಮೆ ಕೇಳುವ ಹೊತ್ತಿಗೆ ಶ್ರೀಮಾತೆಯವರು ಎಲ್ಲವನ್ನು ಮರೆತು ಆಗಿದೆ. ಶ್ರೀಮಾತೆಯವರು ಓ ಗೋಲಾಪ್ ಅಂತ ಹೇಳಿ ಅವಳನ್ನು ಬಳಿಗೆ ಸೆಳೆದುಕೊಳ್ಳುತ್ತಾರೆ. ಮಾನವ ಸಂಬಂಧಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳಬಲ್ಲೆವು ಎಂಬುದನ್ನು ನಾವು ಶ್ರೀಮಾತೆಯವರ ಜೀವನದಿಂದ ಕಲಿತುಕೊಳ್ಳಬೇಕು. ಅದಕ್ಕೆ ಕಾರಣ ಶ್ರೀಮಾತೆಯವರು ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲೇ ಇಲ್ಲ, ಮುಂದುವರಿಸಿಕೊಂಡು ಹೋಗಲಿಲ್ಲ, ಎಳೆದುಕೊಂಡು ಹೋಗಲಿಲ್ಲ. ಪ್ರತಿಯೊಂದನ್ನು ಅಲ್ಲಲ್ಲೇ ಫುಲ್ ಸ್ಟಾಪ್, ಅಲ್ಲಲ್ಲೇ ಮುಕ್ತಾಯಗೊಳಿಸಿದರು. ಎಷ್ಟು ಅದ್ಭುತವಾದ ಮನಸ್ಥಿತಿ ನೋಡಿ ಅದು. ನಮಗೆ ಏನು ಮಾಡಿದ್ರೂ ಬರಲ್ಲ ಆ ಮನಸ್ಥಿತಿ. ಇನ್ನೊಂದು ಘಟನೆ, ಶ್ರೀಮಾತೆಯವರು ಜೈರಾಂಬಾಟಿಯಲ್ಲಿರುವಾಗ ಒಂದು ದಿನ ಶ್ರೀಮಾತೆಯವರ ಸೋದರರಿಬ್ಬರು, ಕಾಳಿಮಾಮ ಮತ್ತು ವರದ ಮಾಮ ಅವರಿಬ್ಬರು, ಒಬ್ಬ ಅದರಲ್ಲಿ ಅಕ್ಕಿ ಮೂಟೆಯನ್ನು ತನ್ನ ಮನೆಗೆ ಎಳೆದುಕೊಂಡು ಸಾಗಿಸ್ತಾ ಇದ್ದಾನೆ. ಹಾಗೆ ಮಾಡಲಿಕ್ಕಾಗ್ತಾ ಇಲ್ಲ, ಕಾರಣ ಇನ್ನೊಬ್ಬ ಅವನ ಜಮೀನಿನ ಸ್ವಲ್ಪ ಭಾಗವನ್ನು ತನ್ನ ಬಳಿಗೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ಈ ಒಂದು ಸಣ್ಣ ವಿಷಯ ಅವರಿಬ್ಬರಿಗೂ ಬಹಳ ಸೀರಿಯಸ್ ವಿಷಯ ಆಗಿದೆ. ಅವರಿಬ್ಬರು ಗಲಾಟೆ ಮಾಡ್ತಿದ್ದಾರೆ, ಜಗಳವಾಡ್ತಾ ಇದ್ದಾರೆ. ನೋಡಿದರೆ ಎದುರುಗಡೆ ಜಗಲಿಯ ಮೇಲೆ ಶ್ರೀಮಾತೆಯವರಿದ್ದಾರೆ, ಸಾಧುಗಳು ಕುಳಿತಿದ್ದಾರೆ. ಅದು ಯಾವುದರ ಪರಿವೆಯೂ ಇಲ್ಲದೆ ಮಧ್ಯ ವಯಸ್ಸು ದಾಟಿದ ಶ್ರೀಮಾತೆಯವರ ತಮ್ಮಂದಿರಿಬ್ಬರು
ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಒಬ್ಬರು ಇನ್ನೊಬ್ಬರನ್ನು ದೂಷಿಸುತ್ತಾ ಜಗಳವಾಡುತ್ತಿದ್ದಾರೆ. ಶ್ರೀಮಾತೆಯವರು ಎದ್ದು ಬಂದರು, ಅವರಿಬ್ಬರ ನಡುವೆ ನಿಂತರು, ಇಬ್ಬರನ್ನೂ ಮೌನವಾಗಿಸಿದ್ರು, ಇಬ್ಬರನ್ನೂ ಎರಡು ದಿಕ್ಕಿಗೆ ಹೋಗುವಂತೆ ಮಾಡಿದ್ರು. ಶ್ರೀಮಾತೆಯವರಿಗೆ ಉದ್ವೇಗ ಆಯಿತು. ಆದರೆ ಮರುಕ್ಷಣ ಅವರು ಬಂದು ಜಗಲಿಯ ಮೇಲೆ ಕುಳಿತುಕೊಂಡ್ರು, ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿದ ಕೂಡಲೇ ಅವರ ಮನಸ್ಸು ಬೇರೆಯೇ ಲೋಕಕ್ಕೆ ಹೋಯಿತು. ಆ ಉದ್ವೇಗದ ಛಾಯೆ ಒಂದಿನಿತೂ ಅವರಲ್ಲಿ ಇರಲಿಲ್ಲ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯ ಸಚಮೇ ಪ್ರಿಯಃ. ಇತರರಿಂದ ತಾನು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಉದ್ವೇಗಗೊಳಿಸುವ ಸನ್ನಿವೇಶದಲ್ಲಿ ಕೂಡ ಉದ್ವೇಗ ಆಗಲಿಕ್ಕಿಲ್ಲ. ತನ್ನಿಂದ ಇತರರಿಗೆ ಉದ್ವೇಗವನ್ನುಂಟು ಮಾಡುವುದಿಲ್ಲ. ಹರ್ಷ, ಅತಿಯಾದ ಆನಂದದ ಭಾವನೆಯೂ ಇಲ್ಲ. ಅಮರ್ಷ, ಕ್ರೋಧ ವ್ಯಕ್ತಪಡಿಸುವಿಕೆ ಇಲ್ಲ. ಭಯ, ಉದ್ವೇಗ, ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಃ. ಭಯ ಉದ್ವೇಗ ರಹಿತನಾಗಿ ಯಾರು ಇರುತ್ತಾನೆಯೋ ಅಂತಹ ಭಕ್ತ ಅರ್ಜುನ ನನಗೆ ಪ್ರಿಯನು. ನಮ್ಮ ಶ್ರೀಮಾತೆಯವರು ಕೂಡ ಅದನ್ನೇ ನಮಗೆ ತೋರಿಸಿಕೊಡ್ತಾರೆ. ಈ ಎಲ್ಲ ಲಕ್ಷಣಗಳು ಇರುವುದರಿಂದ ಅನಿಸುತ್ತೆ ಬಹುಶಃ ಶ್ರೀಮಾತೆಯವರ ಕುರಿತು ಸೋದರಿ ನಿವೇದಿತಾ ಒಂದು ಮಾತನ್ನು ಹೇಳುತ್ತಾಳೆ. ಶಿ ಈಸ್ ದ ವೆರಿ ಸೋಲ್ ಆಫ್ ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಕಾಮನ್ ಸೆನ್ಸ್. ಶಿ ಈಸ್ ದಿ ವೆರಿ ಸೋಲ್ ಆಫ್ ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಕಾಮನ್ ಸೆನ್ಸ್. ವ್ಯವಹಾರ ಪ್ರಜ್ಞೆಯ ಮೂರ್ತ ರೂಪ ನಮ್ಮ ಶ್ರೀಮಾತೆಯವರು. ಎಂಥ ಅದ್ಭುತ ಮಾತು! ಭಾರತೀಯ ಸ್ತ್ರೀತ್ವದ ಕುರಿತು ಶ್ರೀರಾಮಕೃಷ್ಣರ ಅಂತಿಮ ಮಾತು ನಮ್ಮ ಶ್ರೀಮಾತೆಯವರು. ಅದು ಹಳೆಯ ಪರಂಪರೆಯ ಕೊನೆಯ ವ್ಯಕ್ತಿಯೋ ಹೊಸ ಪರಂಪರೆಯ ಮೊದಲ ವ್ಯಕ್ತಿಯೋ? ಸೋದರಿ ನಿವೇದಿತಾ ಎಷ್ಟು ಅದ್ಭುತವಾಗಿ ಶ್ರೀಮಾತೆಯವರ ಈ ಎಲ್ಲ ಗುಣಗಳನ್ನು ಅವಲೋಕಿಸಿ ನಮ್ಮ ಮುಂದೆ ಒಂದು ವಾಕ್ಯ ಪುಂಜವನ್ನು ತೆರೆದು ಇಟ್ಟಿದ್ದಾಳೆ. ನಿವೇದಿತಾ ಹೇಳುವ ಪ್ರಕಾರ ಅತ್ಯಂತ ಸಾಮಾನ್ಯ ಮಹಿಳೆಯರಲ್ಲಿ ಕಾಣಬಹುದಾದ ಸರಳತೆ, ನಿವೇದಿತಾ ಹೇಳುವ ಪ್ರಕಾರ ಅತ್ಯಂತ ಸಾಮಾನ್ಯ ಮಹಿಳೆಯರಲ್ಲಿ ಕಾಣಬಹುದಾದ ಸರಳತೆ ಮತ್ತು ವಿವೇಕ ಪ್ರಜ್ಞೆಯನ್ನು ನಾವು ನಮ್ಮ ಶ್ರೀಮಾತೆಯವರಲ್ಲಿ ಗುರುತಿಸಬಹುದು. ಇದಕ್ಕೆ ಶ್ರೀಮಾತೆಯವರ ಕರ್ಮಕ್ಷಮತೆ, ಮಾನವ ಸಂಬಂಧಗಳು, ಹ್ಯೂಮನ್ ರಿಲೇಷನ್ಸ್, ಇದರಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸುತ್ತಾ ಹೋಗಬಹುದು. ಶ್ರೀಮಾತೆಯವರೇ ಇದನ್ನು ಎಷ್ಟು ಚೆನ್ನಾಗಿ ಇನ್ನೊಂದು ಕಡೆ ಹೇಳ್ತಾರೆ. ಸಾಕ್ಷಾತ್ಕಾರ ಆಯಿತು ಅಂದರೆ ಏನಾಗುತ್ತೆ? ಎರಡು ಕೋಡುಗಳು ಬೆಳೆಯುತ್ತವೆ ಏನು? ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಎಂಬ ಪ್ರಜ್ಞೆ ಉದಯ ಆಗತ್ತೆ. ವಿವೇಕ ಪ್ರಜ್ಞೆಯ ನೇತ್ರಗಳು ತೆರೆಯುತ್ತವೆ. ಶ್ರೀಮಾತೆಯವರ ಜೀವನನೇ ಇದಕ್ಕೆ ಉದಾಹರಣೆ. ಸಾಕ್ಷಾತ್ಕಾರದ ನೆಲೆಯಿಂದ ನಮ್ಮ ಶ್ರೀಮಾತೆಯವರು ಇಂತಹ ಸಣ್ಣ ಸಣ್ಣ ಉದ್ವೇಗಪೂರ್ಣಗೊಳಿಸುವಂತಹ ಎಲ್ಲ ಘಟನೆಗಳಲ್ಲೂ ಅತ್ಯಂತ ನಿರುದ್ವಿಗ್ನರಾಗಿ ಇರುತ್ತಿದ್ದರು. ಶ್ರೀಮಾತೆಯವರ ಜೀವನದಲ್ಲಿ ನಾವು ನೋಡ್ತೇವೆ ಸುರಬಾಲೆ. ಅವಳು ಶ್ರೀಮಾತೆಯವರಿಗೆ ಕೊಡದೇ ಇರುವಂತಹ ತೊಂದರೆಗಳೇ ಇಲ್ಲ. ಯಾರೋ ಒಬ್ಬರು 2-3 ದಿನ ತೊಂದರೆ ಕೊಟ್ಟರೆ ಆಮೇಲೆ ಅವರು ಬೇರೆ ಕಡೆ ಹೋದರೆ, ನಾವು ಇನ್ನೊಂದು ಕಡೆ ಹೋದರೆ ಕ್ಷಮಿಸುವ ಶಕ್ತಿ, ಸಹಿಸಿಕೊಳ್ಳುವ ಶಕ್ತಿ ಎಲ್ಲ ನಮ್ಮಲ್ಲಿ ಇರುತ್ತೆ. ಆದರೆ ದಿನ ಬೆಳಗಾದರೆ ಒಂದೇ ಘಟನೆ ಮತ್ತೆ ಮತ್ತೆ ನಡೆಯುತ್ತಿದ್ದರೆ, ಅದೇ ವ್ಯಕ್ತಿಯ ಜೊತೆ ನಿರಂತರ ನಡೆಯುತ್ತಿದ್ದರೆ ನಿಜವಾಗಿ ನಮ್ಮ ಸಹನೆಯ ಶಕ್ತಿ ಕಡಿಮೆ ಇರುತ್ತೆ. ನಮ್ಮ ಸಹಿಸಿಕೊಳ್ಳುವ ತಾಳ್ಮೆಯ ಶಕ್ತಿ ಕಡಿಮೆ ಆಗುತ್ತೆ. ಆದರೆ ಶ್ರೀಮಾತೆಯವರಲ್ಲಿ ಅದು ಇರಲಿಲ್ಲ.
ಕೊನೆಗೆ ಸುರಬಾಲೆ ಶ್ರೀಮಾತೆಯವರಿಗೆ ಎಷ್ಟೊಂದು ತೊಂದರೆಗಳನ್ನು ಕೊಡ್ತಾ ಇದ್ಲು. ಒಂದು ಬಾರಿ ಅವಳು ಉರಿಯುವ ಕೊಳ್ಳಿಯನ್ನು ತೆಗೆದುಕೊಂಡು, ಆಗೆಲ್ಲ ಒಲೆ ಅಡಿಗೆ ಅಲ್ವಾ, ಅಲ್ಲಿನೇ ಉರಿಯುವ ಕಟ್ಟಿಗೆ ಇರ್ತಾ ಇತ್ತಲ್ಲ, ಅದನ್ನು ತೆಗೆದುಕೊಂಡು ಏನೋ ಕಾರಣಕ್ಕೆ ತನ್ನ ಕೋಪವನ್ನು ತಾಳಿಕೊಳ್ಳಲಿಕ್ಕಾಗದೆ ಶ್ರೀಮಾತೆಯವರ ಮೇಲೆ ಹೊಡೆಯಲಿಕ್ಕೆ ಬಂದಿರ್ತಾಳೆ. ಶ್ರೀಮಾತೆಯವರು ಆಗ ಗಟ್ಟಿಯಾಗಿ ಕೂಗಿ, ಯಾರಿದ್ದೀರಿ, ದಯವಿಟ್ಟು ಬಂದು ರಕ್ಷಿಸಿ ಅಂತ ಕೂಗಿದಾಗ ಬ್ರಹ್ಮಚಾರಿಗಳು ಬಂದು ಅವಳ ಕೈಯಿಂದ ಆ ಕೊಳ್ಳಿಯನ್ನು ಕಿತ್ತು ಅವಳನ್ನು ಮನೆಯಿಂದ ಹೊರಕ್ಕೆ ಕಳುಹಿಸ್ತಾರೆ. ಆಗ ಶ್ರೀಮಾತೆಯವರ ಬಾಯಿಂದ ಒಂದು ಸಲ ತಪ್ಪು ಶಬ್ದ ಬಂತು. ಅದು ಭವಿಷ್ಯದ ಮುನ್ಸೂಚನೆಯಾಗಿ ಬಂದಿದ್ದು. ಆದರೆ ಮರುಕ್ಷಣ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಬಳಿಯಲ್ಲಿ ಅವಳನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾರೆ. ಆಧುನಿಕ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹ್ಯೂಮನ್ ರಿಲೇಷನ್ಸ್ ಎಂಬ ಅಂಶ ಆರೋಗ್ಯಕರವಾಗಿರಬೇಕಾದ್ರೆ, ಸುಸೂತ್ರಕರವಾಗಿರಬೇಕಾದ್ರೆ ಅಲ್ಲಿ ಏನಿದ್ರು ತಾಳ್ಮೆ, 100ಕ್ಕೆ 100 ತಾಳ್ಮೆ, ಕ್ಷಮೆ 100ಕ್ಕೆ 100 ಕ್ಷಮೆ, ತ್ಯಾಗ 100ಕ್ಕೆ 100 ತ್ಯಾಗ. ಯಾವಾಗ ಪರಸ್ಪರ ಪ್ರೀತಿ ಇದೆಯೋ ಈ ಎಲ್ಲ ಗುಣಗಳು ಬಹಳ ಸಹಜವಾಗಿ ಸ್ಫುರಣೆಯಾಗುತ್ತವೆ. ಇನ್ನೊಬ್ಬರು ಕಲಿಸಿಕೊಡಬೇಕಾಗಿಲ್ಲ. ಪ್ರೀತಿಯ ಅಭಾವದಲ್ಲಿ ಕೌಟುಂಬಿಕ ವ್ಯವಸ್ಥೆ ಸೊರಗಿ ಹೋಗುತ್ತದೆ. ಶ್ರೀಮಾತೆಯವರು ಆ ಪ್ರೀತಿಯಿಂದ ಕೂಡಿ ಅತ್ಯಂತ ಸಹಜವಾಗಿ ಈ ಎಲ್ಲವನ್ನು ಬದುಕಿ ತೋರಿಸಿದ್ದು. ನಿಸರ್ಗದತ್ತ ಮಹಾರಾಜ್ ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ಸೆಲ್ಫ್ ರಿಯಲೈಸೇಷನ್ ಈಸ್ ದ ಕಂಡೀಷನ್ ಆಫ್ ಕಂಪ್ಲೀಟ್ ಎಕ್ಸೆಪ್ಟೆನ್ಸ್. ನಮ್ಮ ಶ್ರೀಮಾತೆಯವರ ಮನಸ್ಥಿತಿ, ಸೆಲ್ಫ್ ರಿಯಲೈಸೇಷನ್ ಈಸ್ ದಿ ಕಂಡೀಷನ್ ಆಫ್ ಕಂಪ್ಲೀಟ್ ಎಕ್ಸೆಪ್ಟೆನ್ಸ್. ಪ್ರತಿಯೊಂದನ್ನು ಕೂಡ ಹೇಗೆ ಇದೆಯೋ ಹಾಗೆ ಸ್ವೀಕರಿಸುವ ಆ ಉದಾರ ಭಾವನೆ ಇದನ್ನು ನಾವು ನಮ್ಮ ಶ್ರೀಮಾತೆಯವರ ಜೀವನದಲ್ಲಿ ನೋಡುತ್ತೇವೆ. ಸೋದರಿ ನಿವೇದಿತಾ ಇನ್ನೊಂದು ಮಾತನ್ನು ಬಹಳ ಚೆನ್ನಾಗಿ ಹೇಳುತ್ತಾಳೆ. ಶಿ ರಿಯಲಿ ಈಸ್ ಅಂಡರ್ ದಿ ಗೈಸ್ ಆಫ್ ಸಿಂಪಲ್ ಆ್ಯಂಡ್ ಅನ್ಎಸ್ಯೂಮಿಂಗ್ ಗೈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಆಫ್ ವಿಮೆನ್. ಶ್ರೀಮಾತೆಯವರ ಕುರಿತು, ಶ್ರೀಮಾತೆಯವರು ಸರಳತೆಯ ಆ ಪರದೆ ಅಡಿಯಲ್ಲಿ, ನಿರಾಡಂಬರತೆಯ ಆ ಪರದೆ ಅಡಿಯಲ್ಲಿ ಅತ್ಯಂತ ಸಬಲ ಮಹಾನ್ ವ್ಯಕ್ತಿ. ಆದ್ದರಿಂದ ಶ್ರೀಮಾತೆಯವರ ಇಡೀ ಜೀವನದ ಅನುಸಂಧಾನದಿಂದ ಮಾನವ ಸಂಬಂಧಗಳನ್ನು ಸುಂದರಗೊಳಿಸುವ ಒಂದು ಮಹತ್ವಪೂರ್ಣ ಪಾಠವನ್ನು ನಾವು ಕಲಿತುಕೊಳ್ಳದಿದ್ದರೆ ಕ್ಷತಿಗೆ ಒಳಗಾಗುತ್ತೇವೆ. ಕರ್ಮಕ್ಷಮತೆ ಆಯಿತು, ಮಾನವ ಸಂಬಂಧಗಳು ಆಯಿತು. ಮುಂದಿನ ವಿಷಯ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದ ಜೀವನ, ಪ್ರತಿಯೋರ್ವ ವ್ಯಕ್ತಿಯ ಅಂತರಂಗದ ಜೀವನ. ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಅಂತರಂಗದ ಜೀವನವನ್ನು ಸುಂದರಗೊಳಿಸಿಕೊಳ್ಳುವ ಒಂದು ತರಬೇತಿಯನ್ನು ನೀಡುವುದು ಅತ್ಯಂತ ಅವಶ್ಯಕ. ಆಧುನಿಕ ಜಗತ್ತಿನ ಮಟೀರಿಯಲಿಸಮ್ನ, ಕನ್ಸ್ಯೂಮರಿಸಮ್ನ ಅಭಿಶಾಪಗಳಾದಂತಹ ಸ್ಟ್ರೆಸ್, ಫ್ರಸ್ಟ್ರೇಷನ್, ಡಿಪ್ರೆಷನ್, ಇನ್ನು ಯಾವುದ್ಯಾವುದೋ ಶಬ್ದಗಳನ್ನು ಇವತ್ತು ಮನೋರೋಗ ತಜ್ಞರು ಹೇಳುತ್ತಾರೆ, ಹಾಗೂ ನಮ್ಮ ಸುತ್ತಮುತ್ತ ನಾವು ನೋಡುತ್ತಿದ್ದೇವೆ. ಆ ಎಲ್ಲ ಅಭಿಶಾಪಗಳಿಂದ ನಾವು ಮುಕ್ತರಾಗಬೇಕಾದರೆ ನಮಗಿರುವ ಒಂದೇ ಒಂದು ಮಾರ್ಗ, ನಮ್ಮ ಅಂತರಂಗದ ಜೀವನವನ್ನು ಸುಂದರಗೊಳಿಸಿಕೊಳ್ಳುವುದು, ಚೊಕ್ಕಟಗೊಳಿಸಿಕೊಳ್ಳುವುದು. ಹೇಗೆ? ಧ್ಯಾನ, ಪ್ರಾರ್ಥನೆ, ಜಪ, ಸ್ವಾಧ್ಯಾಯ, ಆತ್ಮವಿಮರ್ಶೆ. ಧ್ಯಾನ, ಪ್ರಾರ್ಥನೆ, ಜಪ, ಸ್ವಾಧ್ಯಾಯ, ಆತ್ಮವಿಮರ್ಶೆ. ಶ್ರೀಮಾತೆಯವರು ಪ್ರತಿಯೊಬ್ಬರಿಗೆ ಸಲಹೆ ನೀಡುತ್ತಾರೆ. ನಾವು ಪ್ರತಿದಿನ ಬೆಳಗ್ಗೆ ಸಂಜೆ 2 ಹೊತ್ತು ಎಲ್ಲ ಕೆಲಸಗಳನ್ನು
ಬದಿಗಿರಿಸಿ ಎಲ್ಲ ವಿಚಾರಗಳನ್ನು ಮನಸ್ಸಿನಿಂದ ತೆಗೆದುಹಾಕಿ ಕುಳಿತುಕೊಳ್ಳಬೇಕು. ಕುಳಿತುಕೊಂಡು ಏನು ಮಾಡಬೇಕು? ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವ ಅವತಿಷ್ಠತೆ. ಕುಳಿತುಕೊಂಡು ನಮ್ಮ ಚಿತ್ತವನ್ನು ನಿಯಂತ್ರಣಕ್ಕೆ ತರುವ, ನಿರುದ್ಧಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ಚಿತ್ತವನ್ನು ಆತ್ಮನಲ್ಲಿ ಇರಿಸುವ ಅಥವಾ ಪರಮಾತ್ಮನಲ್ಲಿ ವಿಲಯಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ಅಲುಗಾಡಿಸದೆ ಮನವನ್ನು ವಿಲಯವಾಗಿಸಿ ಹೃದಯವನ್ನು, ಅಲುಗಾಡಿಸದೆ ಮನವನ್ನು ವಿಲಯವಾಗಿಸಿ ಹೃದಯವನ್ನು. ನಮ್ಮ ಶ್ರೀಮಾತೆಯವರು ಜಪ ಧ್ಯಾನಕ್ಕೆ ಬೆಳಿಗ್ಗೆ ಸಂಜೆ ತಪ್ಪದೆ ಕುಳಿತುಕೊಳ್ತಾ ಇದ್ರು. ಅವರು ಒಂದು ದಿನ ತಪ್ಪಿಸಿದ್ರು ಅಂತ ನಮಗೆ ಎಲ್ಲೂ ದಾಖಲೆಗಳು ಸಿಗುವುದಿಲ್ಲ. ಶ್ರೀಮಾತೆಯವರು ಬೆಳಗ್ಗೆ ಸಂಜೆ ಜಪ ಧ್ಯಾನಕ್ಕೆ ಕುಳಿತುಕೊಳ್ಳಲಿಕ್ಕಿಲ್ಲ. ಅವರಿಗೆ ಜಗತ್ತು ಮರೆತೋಯ್ತು, ತಮ್ಮ ದೇಹ ಮರೆತು ಹೋಯಿತು, ಸುತ್ತಲ ಪರಿಸರ ಮರೆತು ಹೋಯಿತು. ಮುಂಜಾನೆಯ ವೇಳೆಯಲ್ಲಿ ಸುತ್ತ ಇಡೀ ವಾತಾವರಣ ಒಂದು ಗಂಭೀರ ಮೌನದಿಂದ ತುಂಬಿಕೊಂಡಿರುವಾಗ ಶ್ರೀರಾಮಕೃಷ್ಣರು ಬಳಿಯಿಂದ ಮುಂದಕ್ಕೆ ಹೋದರೂ ಕೂಡ ಅವರ ಹೆಜ್ಜೆ ಸಪ್ಪಳವೂ ನಮ್ಮ ಶ್ರೀಮಾತೆಯವರಿಗೆ ಕೇಳಿಸುತ್ತಿರಲಿಲ್ಲ. ಗಾಳಿಗೆ ಅವರ ಸೆರಗು ಹಾರಿದರೂ ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಅಥವಾ ಧ್ಯಾನ ಜಪ ಪ್ರಾರ್ಥನೆಯ ಫಲವಾಗಿ ಅವರ ಮನಸ್ಸು ಎಷ್ಟು ಗಾಢವಾಯಿತು, ಎಷ್ಟು ಸೂಕ್ಷ್ಮವಾಯಿತು ಎಂದರೆ ಒಂದು ಬಕೆಟ್ ಹಿಡಿಯನ್ನು ಕೆಳಕ್ಕೆ ಬಿಟ್ಟರೆ ಅವರಿಗೆ ಸಿಡಿಲು ಹೊಡೆ ಶ್ರೀಮಾತೆಯವರು ಧ್ಯಾನ ಜಪ ಮಾಡ್ತಾ ಮಾಡ್ತಾ ಅವರ ಮನಸ್ಸು ಎಷ್ಟು ಸೂಕ್ಷ್ಮವಾಯಿತು ಅಂದರೆ ಒಂದು ಬಕೆಟ್ ಹಿಡಿ ಬಿದ್ದ ಶಬ್ದವು ಅವರಿಗೆ ಸಿಡಿಲು ಹೊಡೆದ ಶಬ್ದದಂತೆ ತೀಕ್ಷ್ಣವಾಗಿ ಕೇಳಿಸಿತು. ಅಲುಗಾಡಿಸದೆ ಮನವನ್ನು ವಿಲಯವಾಗಿಸಿ ಹೃದಯವನ್ನು. ಶ್ರೀಮಾತೆಯವರು ಜಗತ್ತನ್ನು ಮರೆತು ಅವರು ಧ್ಯಾನದಲ್ಲಿ ತಲ್ಲೀನರಾದರು. ಅವರ ಕ್ವಾಲಿಟಿ ಲಿವಿಂಗ್, ಆ ಬೆಟರ್ ಔಟ್ಪುಟ್ ವಿದಿನ್ ಆ್ಯಂಡ್ ವಿದೌಟ್, ಸತ್ವಶಾಲಿ ಬದುಕಿನ ಒಳಗೂ ಹೊರಗೂ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುವಿಕೆಯ ಹಿಂದಿನ ರಹಸ್ಯವಿರುವುದು ಇಲ್ಲಿ ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವ ಅವತಿಷ್ಠತೆ. ಶ್ರೀಮಾತೆಯವರು ನಮಗೆ ಜಪ ಧ್ಯಾನ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಂಡು ಬರಬೇಕು. ಅದು ಚಲಿಸುವ ದೋಣಿಗೆ ಹುಟ್ಟು ಇರುವ ಹಾಗೆ ಅತ್ಯಂತ ಅವಶ್ಯಕ ಎಂಬ ವಿಶೇಷ ಮಾರ್ಗದರ್ಶನವನ್ನು ಬಹಳವಾಗಿ ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಯಾವ ರೀತಿ ಜಪ ಧ್ಯಾನ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದನ್ನು ಎಷ್ಟು ಸುಂದರವಾಗಿ ಎಳೆಯಾಗಿ ಬಿಡಿಸಿ ನಮ್ಮ ಮುಂದೆ ತೆರೆದು ಇಟ್ಟಿದ್ದಾರೆ. ಸ್ವತಃ ತಮ್ಮ ಜೀವನದ ಮೂಲಕ ಉದಾಹರಣಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾರೆ. ಅವೆಲ್ಲವನ್ನು ನಾವು ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಾರ್ಗದರ್ಶಕ ಸೂತ್ರಗಳಾಗಿ ತೆಗೆದುಕೊಳ್ಳಬೇಕು. ಶ್ರೀಮಾತೆಯವರು ಹುಣ್ಣಿಮೆಯ ಚಂದ್ರನನ್ನು ನೋಡಿ, ಹೇ ಪ್ರಭು, ಹೇ ಚಂದ್ರನಲ್ಲಾದರೂ ಕಲೆಗಳಿವೆ, ಆದರೆ ಹೇ ಪ್ರಭು, ನನ್ನ ಮನಸ್ಸು ಚಂದ್ರ ಕಿರಣಗಳ ಹಾಗೆ ಪರಿಶುದ್ಧವಾಗಿರಲಿ ಎಂಬ ಪ್ರಾರ್ಥನೆಯನ್ನು ಮಾಡುವುದನ್ನು ನಮಗೆ ಕಲಿಸಿಕೊಡ್ತಾರೆ. ಶ್ರೀಮಾತೆಯವರು ಬೃಂದಾವನದಲ್ಲಿ ರಾಧಾರಮಣ ಸ್ವಾಮಿಯ ದರ್ಶನಕ್ಕೆ ಹೋಗಿದ್ದಾಗ
ಹೇ ಪ್ರಭು, ಇತರರಲ್ಲಿ ಹುಳುಕನ್ನು ನೋಡುವ ಸ್ವಭಾವವನ್ನು ನನ್ನ ಮನಸ್ಸಿನಿಂದ ಕಿತ್ತು ಹಾಕು ಎಂಬ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಡ್ತಾರೆ. ಶ್ರೀಮಾತೆಯವರು ಎಂತೆಂತಹ ಮಹತ್ವಪೂರ್ಣವಾದ ಪ್ರಾರ್ಥನೆಗಳನ್ನು ತಮ್ಮ ಜೀವನದುದ್ದಕ್ಕೂ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆ ಪ್ರಾರ್ಥನೆಗಳ ಸಹಾಯವನ್ನು ತೆಗೆದುಕೊಂಡು ನಾವು ಜಪಧ್ಯಾನವನ್ನು ಹೃತ್ಪೂರ್ವಕಗೊಳಿಸುವ, ಜಪಧ್ಯಾನವನ್ನು ಸತ್ವಶಾಲಿಯಾಗಿಸುವ ಬೆಳಕನ್ನು ನಮ್ಮ ಶ್ರೀಮಾತೆಯವರಿಂದ ಪಡೆದುಕೊಳ್ಳಬಹುದು. ಜೊತೆಯಲ್ಲಿ ಜಪಧ್ಯಾನವನ್ನು ಹೇಗೆ ಮಾಡಬೇಕು? ಶ್ರೀಮಾತೆಯವರು ಹೇಳ್ತಾರೆ, ಜಪವನ್ನು ನಿಯತ ಕಾಲದಲ್ಲಿ ಮಾಡಬೇಕು. ಹೇಗೆ ಗಡಿಯಾರ ಟಿಕ್ 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 ಎಂದು ನಿರಂತರವಾಗಿ ಶಬ್ದ ಮಾಡುತ್ತಾ ಇರುವುದೋ ಹಾಗೆ ನಮ್ಮ ಮನಸ್ಸು ನಿರಂತರವಾಗಿ ಭಗವತ್ ಸ್ಮರಣೆಯಲ್ಲಿ ತಲ್ಲೀನವಾಗಬೇಕು. ಹೇಗೆ ಗಾಳಿ ಮೋಡಗಳನ್ನು ಚದುರಿಸಿ ಹಾಕುತ್ತದೆಯೋ ಹಾಗೆ ಭಗವನ್ನಾಮವೆಂಬ ಮಾರುತವು ನಮ್ಮ ಚಂಚಲ ಮನದ ವಿಷಯಾಸಕ್ತಿ ಎಂಬ ಮೋಡಗಳನ್ನು ಚದುರಿಸಿ ಹಾಕುತ್ತದೆ. ಶ್ರೀಮಾತೆಯವರು ಹೇಳುತ್ತಾರೆ, ಜಪವನ್ನು ನಿಯುಕ್ತ ಕಾಲದಲ್ಲಿ ತಪ್ಪದೇ ಮಾಡಿಕೊಂಡು ಬರಬೇಕು. ಪ್ರೀತಿಯಿಂದ, ಶ್ರದ್ಧೆಯಿಂದ, ಶರಣಾಗತಿ ಭಾವದಿಂದ ಮಾಡಿಕೊಂಡು ಬರಬೇಕು. ಇವೆಲ್ಲ ನಮಗೆ ಮಾರ್ಗದರ್ಶನ. ಅಂತರಂಗದ ಜೀವನ ಶುದ್ಧವಾದಾಗ, ಅಂತರಂಗದ ಜೀವನ ಸುಂದರವಾದಾಗ ಮಾತ್ರ ನಮ್ಮ ಕ್ವಾಲಿಟಿ, ನಮ್ಮ ಗುಣಮಟ್ಟ ಬೆಳವಣಿಗೆ ಆಗುತ್ತದೆ. ನಮ್ಮ ಕರ್ಮಕ್ಷಮತೆ, ಮಾನವ ಸಂಬಂಧಗಳು ಚೊಕ್ಕಟಗೊಂಡಷ್ಟು ಅಂತರಂಗದ ಜೀವನ ಸುಂದರ ಆಗುತ್ತೆ. ಅಂತರಂಗದ ಜೀವನ ಸುಂದರಗೊಂಡಷ್ಟು ಕರ್ಮಕ್ಷಮತೆ ಮತ್ತು ಮಾನವ ಸಂಬಂಧಗಳು ಇಂಪ್ರೂವ್ ಆಗ್ತಾ ಹೋಗುತ್ತವೆ. 2, 3 ಪರಸ್ಪರ. ಆದ್ದರಿಂದ ಅಂತರಂಗದ ಜೀವನದ ಕಡೆಗೆ ನಾವು ಒಂದು ಗಮನವನ್ನು ಕೌಟುಂಬಿಕ ವ್ಯವಸ್ಥೆಯಲ್ಲಿಯೇ ನೀಡದೇ ಹೋದರೆ ಮುಂದೆ ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟಪಡುವಂತೆ ಆಗುತ್ತದೆ. ಆಧುನಿಕ ಕುಟುಂಬಗಳನ್ನು ನಾವು ನೋಡಿದಾಗ ನಮಗೆ ಬಹಳ ವ್ಯಥೆಯಾಗುತ್ತೆ. ಅದರಲ್ಲಿ ಮೌಲ್ಯಗಳು ಇಲ್ಲ, ಪರಸ್ಪರ ಆತ್ಮೀಯತೆ, ಪ್ರೇಮ ಭಾವನೆ ಇಲ್ಲ, ಬದುಕಿಗೆ ಒಂದು ಸರಿಯಾದ ಗುರಿ ಅಂತ ಇಲ್ಲ. ಕೇವಲ ಮಟೀರಿಯಲಿಸಮ್ ಅಂತ ಏನನ್ನು ಹೇಳುತ್ತೇವೆಯೋ, ಕೇವಲ ಹಣದ ಹಿಂದಿನ ಜೀವನ, ಕೇವಲ ದುಡಿಮೆ. ಅಕ್ಕ ಹೇಳಿದ ಹಾಗೆ ಕೇವಲ ಒಂದು ಚಟದೋಪಾದಿಯಲ್ಲಿ ಆದಂತಹ ದುಡಿಮೆ, ಕೇವಲ ಕೀಳು ಹವ್ಯಾಸಗಳನ್ನು ಅನುಸರಿಸಿಕೊಂಡು ಹೋಗುವ ಹಗುರದ ಜೀವನ ಕೌಟುಂಬಿಕ ವ್ಯವಸ್ಥೆಗೆ ಅತ್ಯಂತ ತುರ್ತಾಗಿ, ಅತ್ಯವಶ್ಯಕವಾಗಿ ನಮ್ಮ ಶ್ರೀಮಾತೆಯವರು ತೋರಿಸಿಕೊಟ್ಟಂತಹ ಜೀವನ ಮೌಲ್ಯಗಳನ್ನು ಅನುಷ್ಠಿಸಬೇಕಾದ ಆದ್ಯ ಅವಶ್ಯಕತೆ ಇದೆ. ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ 10ನೇ ಅಧ್ಯಾಯದಲ್ಲಿ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ. ಮಹಾಬಾಹೋ ಅರ್ಜುನ, ನನ್ನ ಪರಮವಚನವನ್ನು ಆಲಿಸು. ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ನೀನು ನನಗೆ ಅತ್ಯಂತ ಪ್ರಿಯನಾದ್ದರಿಂದ ನಿನ್ನ ಹಿತಕಾಮನೆಯಿಂದ ಕೂಡಿ ನಾನು ಕೆಲವು ಮಾತುಗಳನ್ನು ಹೇಳುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ನಮ್ಮ ಶ್ರೀಮಾತೆಯವರ ಜೀವನ ಸಂದೇಶಗಳು ನಮಗೆ ಪರಮಂ ವಚನಂ, ಶ್ರೇಷ್ಠವಾದ ನುಡಿಗಳು, ಘನತರವಾದ ನುಡಿಗಳು, ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾದ ನುಡಿಗಳು. ಅವುಗಳನ್ನು ಅವರು ನಮ್ಮ ಹಿತಕಾಮನೆಯಿಂದ, ನಮ್ಮೆಲ್ಲರ ಹಿತಕಾಮನೆಗಾಗಿ ಎಂದು ಪ್ರೇಮದಿಂದ ಕೂಡಿ ನೀಡಿರುವಾಗ ಅವುಗಳನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಂಡು
ನಮ್ಮ ಬಾಳುಗಳನ್ನು ಬೆಳಗಿಸುವ ಒಂದು ಸಾರ್ಥಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡುವಂತಾಗಬೇಕು. ಶ್ರೀಮಾತೆಯವರ ಕೃಪೆ, ಆಶೀರ್ವಾದ, ರಕ್ಷಣೆ, ಭರವಸೆ ಸದಾ ನಿಮ್ಮೆಲ್ಲರೊಡನೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಪೂಜನೀಯ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ 2 ಮಾತುಗಳನ್ನು ಶ್ರೀಮಾತೆಯವರ ಪದತಲದಲ್ಲಿ ಸಮರ್ಪಿಸುತ್ತೇನೆ. ನಮಸ್ಕಾರ.